ಅಲ್ರಿ ಲಕ್ಷ್ಮಕ್ಕ, ತಂಗಿ ಮನೆ ಗೃಹ ಪ್ರವೇಶ ಅಂತ ಗನಾಗಿರ ಬಾಳ್ರಿ ಸೀರೆ ಹೊಡೋದಲ್ಲನ್ನ ಇದಂಚು ಸಿಂಪಲ್ ಆತ. ಹೂನೆ ಪದ್ಮ, ನಾನು ಅದೇ ಹೇಳ್ದೆ, ಲಕ್ಷ್ಮಕ್ಕ ನೋಡಿದ್ರೆ ಸಾಕು ಅಂತಾರಪ್ಪ. ಓ ಸಾಕೆ ಮಾರೈತಿ ಪದ್ಮ. ಓ ಭವ್ಯ ಬಂತಲ್ಲ, ಬಾರೆ ಭವ್ಯ. ನಾನು ನಿಮ್ಮ ಮನೆಗೆ ಬರೋಣ ಅಂತ ಜ್ಞಾನ ಮಾಡ್ತಿದ್ದೆ, ನೀನೇ ಇಟ್ಲಕ್ ಬಂದೇನೆ. ಬಾರೆ ಭವ್ಯ. ಇಬ್ರು ಗನ ಕಾಣ್ತಾ ಇದ್ದೀರಾ, ಲಕ್ಷ್ಮಕ್ಕ ಶಾಲಿನಿ ಅಕ್ಕ. ಹ್ಞೂನ್ರಿ ಪದ್ಮಕ್ಕ, ನಂಗೆ ಗೊತ್ತಾಯ್ತು ನೀವು ಚಕ್ಲಿ ಒಳಗೆ ಕೇಳಕ್ ಬಂದೀರಾ ಅಂತ. ನಮ್ಮನೇಲಿ ಅಮ್ಮ ಒಳಗೆ ಬಂದರೆ ಹೇಳಿದ್ರ, ಆಗ ಗೊತ್ತಾಯ್ತು ನಂಗೆ. ಅಮ್ಮ ಜ್ಞಾನ ಮಾಡ್ತಾ ಇದ್ದಂತೆ ಚಕ್ಲಿ ಒಳ್ಳ ನಮ್ಮನೇಲೇ ಅದೇ ಅಂತ ವಾಪಸ್ ಕೊಟ್ಟಿನಿ ಅಂತ ಅನ್ಕೊಂಡಿದ್ರಂತೆ. ಹಂಗಾಗಿ ನಿಮಗೆ ಹೇಳಂತೆ. ಇಲ್ಲೋಡಿ ತಂದೀನಿ. ಅಯ್ಯೋ ಹೌದನೇ, ಅದಕ್ಕೋಸ್ಕರ ಬಂದ್ಯಾ? ಒಳ್ಳೇದಾತ್ ಮರೈತಿ. ಎಲ್ಲದೆ ಚಕ್ಲಿ ಒಳ್ಳ? ಅದ ಕೊಡೆ ಇಟ್ನ, ಕೊಡೆ ಜೊತೆ ಬ್ಯಾಗ್ ಅಲ್ಲೇ ಹೆರಗಿಟ್ಟಿನಿ, ಅಲ್ಲೇ ಅದೇ. ನಾನು ಮತ್ತು ಲಕ್ಷ್ಮಕ್ಕರೆಲ್ಲ ಇದಕ್ಕೆ ಹೋಗೋದು ಗೊತ್ತಿತ್ತೆ ನನಗೆ. ಏನು ಇಲ್ಲೇನ ಅಂತ ನಾನೆಲ್ಲ ಅಲ್ಲೇ ಇಟ್ಟು ಹಿಂಗಿನಕ್ದೆ, ನೀವು ಕಂಡ್ರ, ಹಂಗಾಗಿ ಒಳಗೆ ಬಂದೆ. ಹ್ಞೂ ಆಗಲಿ ಮರೈತಿ. ಅಲ್ಲ ಅದೇನದು ಇನ್ನು ಹೊರಡ್ಲಲ್ಲ? ವರುಣಕ್ಕಾಯ್ತಾ ನಿಂತೀವಿ ಕಣೆ. ಓ ವರುಣಗ ಅವನೊಂದೇ ಅಂತ ಕೆಲಸ ಬಂತ ಏನ, ತಡ ಆಗ್ಯದಲ್ಲ ಅವನೇ ಹೊತ್ತಾಗೆ ಹೊತ್ತು. ಅಲ್ಲೇ ಭವ್ಯ, ಅದೇನದ ನೀ ಹೊರಡ್ಲ? ನಿಂಗೆ ಕರೆದಿರ್ತಾರಪ್ಪ, ಕರೀದೆ ಅದೇನದ? ಅವನ್ರಿ ಕರಿಯಪ್ಪ ಫೋನು ಮಾಡಿ ಕರೆದಾರೆ. ಅವತ್ತು ಲಕ್ಷ್ಮಕ್ಕರ ಮನೆಗೆ ಬಂದ, ಶಾಲಿನಿ ಅಕ್ಕರ ಮನೆಗೆ ಹೋದ್ರೆ, ಹಂಗೆ ನಮ್ಮ ಮನೆಗೂ ಬಂದು ಕರೆದ್ರ, ಗಂಡ ಹೆಂಡತಿ ಇಬ್ರು ಬಂದಿದ್ರ. ಇವತ್ತು ಔಷಧಿ ಹೊಡೆಯಕ್ಕೆ ಬಂದಾರ ಕಣ್ರಿ. ನಾನು ಆಟದ ಹತ್ರ ಹೋಗ್ಬೇಕ, ಅಡುಗೆ ಗಿಡಿಗೆಲ್ಲ ಮಾಡಿ ತಿತ್ಲಕ್ಕೆ ಬಂದಿದ್ದು. ಔಷಧಿ ಹೊಡೆಯೋರು ಗೊತ್ತಲ್ಲ ನಿಮಗೆ. ಇವತ್ತು ಬರ್ಬೇಡಿ ಅಂದರೆ ಮತ್ತೆ ಆಮೇಲೆ ಅವ್ರನ್ನ ಕಾಯೋದ. ಹಾಗಾಗಿ ಅತ್ಲಾಗೆ ಇನ್ನೊಂದು ಸಲ ಹೋಗಿ ಬರ್ತೀವಿ, ಈಗ ಬರೋಕ್ಕಾಗಲ್ಲ ಅಂತ ಅದೇ ಲಕ್ಷ್ಮಕ್ಕ ಹೇಳಿನಿ. ಓ ನಿಮ್ಮನೇಲಿ ಔಷಧಿ ಆಗ್ಲ? ಇನ್ನ ನಮ್ಮನೇಲಿ ಆತ್ ನೋಡ. ಅಲ್ಲೇ ಮಾಯಸನೆ ಹೊಡಿತಾನಲ್ಲ? ಇವರೇ ಹೊಡಿತಾರೆ. ಇದು ಹಳೆ ತೋಟ ಕಣ್ರಿ, ಹಳೆ ತೋಟದ ಮರ ಎಲ್ಲ ಅಂತಾರೆ ಲೊಡ್ಡಾಗ್ಯಾವ, ಹಂಗಾಗಿ ಹೊತ್ತಲ್ಲ ಇವ್ರ ಮರ. ಹಾಂ ಆಗಲಿ ಬಿಡು, ಒಂದು ಆಳು ಸಂಬಳ ಕೊಟ್ರೆ ಏನಾಗಲ್ಲ, ಜೀವಕ್ಕಿಂತ ಹೆಚ್ಚು ಬಂತ. ಹ್ಞೂ ಅದೇ ಜ್ಞಾನ ಮಾಡೋದು ನಾನು. ಅಲ್ಲ ಎಂತ ಚಕ್ಲಿ ಮಾಡೋದು ಎಂತಕ್ರಿ? ಅಶ್ವಿನಿ ಏನಾರು ಬರ್ತಾ ಇದೆಯಾ? ಇಲ್ಲ ಅಶ್ವಿನಿ ಬರೋದಲ್ಲ, ನಾವೇ ಹೋಗ್ಬರೋಣ ಅಂತ. ನೀನು ಅದೇನದ ಅಶ್ವಿನಿ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲಂತೆ ಹೇಳ್ತಿತ್ತು. ಭವ್ಯಕ್ಕ ಫೋನೇ ಎತ್ತಲ್ಲ ಮರೇತಿ ಅಂತದಾರ ನನ್ನ ಮೇಲೆ ಬೇಜಾರನೇ ಅಂತಿತ್ತು. ಬೇಜಾರು ಅಂತಿಲ್ಲ, ಅದ ನಮ್ಮ ಅಲ್ಲಿ ಅಡ್ಡೆ ಮೇಲೆ ತೋಟ ಕೊಡ್ಸಿವ, ಅವಕ್ಕೆಲ್ಲ ಒಂಚೂರು ಬುಡ ಬಿಡಿಸಿ ಗೊಬ್ಬರ ಹಾಕೋದು ಅಂತ ಆಯ್ತು. ಮತ್ತೀಗ ಔಷಧಿ ಅಂತ ಶುರುವಾಗ್ಯದ. ಹಂಗಾಗಿ ಒಂದು ದಿನ ಬಿಡು ಇಲ್ಲ ಕಣ್ರಿ. ಆದ್ರೆ ಮತ್ತೆ ಈ ಕಿಟ್ಟದ ಅವು ಇವು ಓದೋದು, ಪ್ರಾಜೆಕ್ಟ್ ವರ್ಕ್ ಅವು ಇವು ಇರ್ತಾವ, ಹಂಗಾಗಿ ಅಷ್ಟೇ. ಮತ್ತೆ ಅಂತ ಬೇಜಾರು ಅಂತ. ಗನಗದಿ ಅಶ್ವಿನಿ ಫೋನ್ ಮಾಡ್ಬೇಕು ನಾನು. ಹುನೆ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಅಶ್ವಿನಿ ಗನಗದಿಯೇನೆ? ಗನಗಂದ್ರೆ ಎಂತ ಹೇಳೋದೇ ಏನ ಕಣ್ರಿ. ಮೊನ್ನೆ ಒಂದಿನ ಹೇಳ್ಕೊಂಡು ಒಳಕ್ಕೆ ಶುರು ಮಾಡ್ಕೋತ ಅಮ್ಮ ಬಾರೆ ಅಂತ. ಹಂಗಾಗಿ ಪಾಪ ಹೋಗೋಣ ಅನಿಸ್ತು ನಂಗೂ. ಮತ್ತೆ ನೋಡಂಗಾಗಿತ್ತ, ಮದುವೆ ಮಾಡ್ಕೊಳ್ಸಿದ್ಮೇಲೆ ಎಲ್ಲಿ ನೋಡಲೇ ಇಲ್ಲಲ್ಲನ್ರಿ, ಹಂಗಾಗಿ ಹೊಲ್ಟಿದ. ಅದ ಗಂಡಂದು ಹತ್ತದು ಎಲ್ಲ ಎಂಥ ಸಮಸ್ಯೆ ಇಲ್ಲ, ಅದು ನಾದ್ನಿದು ಕಣ್ರಿ. ನಾದ್ನಿದು ಅಂದರೆ ಭವ್ಯ ಗೊತ್ತಲ್ಲ, ಅದೊಂಥರ ಬಿರ್ಗೆಟ್ಟಿದ ಮಗು, ಘನಾಗಿರ್ತದಂತೆ. ಮೊನ್ನೆ ಒಂದಿನ ಎಲ್ಲ ಇಬ್ಬರು ಎಲ್ಲಿಗೆ ಹೋಗಿದ್ರಂತೆ, ಕೂಟಿಲೇ ಹೋಗಿದಂತೆ. ಅದ್ರದ್ದೇ ಕೂಟಿ ಅಡಿಯಂತೆ, ಆ ಕೂಟಿಲೇ ಇಬ್ಬರು ಹೋಗಿದಂತೆ. ಹೋಗಿ ಅದಕ್ಕೆ ಐಸ್ ಕ್ರೀಮ್ ಕೊಡ್ಸೋದಂತೆ, ಚಿಪ್ಸು ಗಿಪ್ಸು ಪಾನಿಪುರಿ ಕೇಳಿದೆಲ್ಲ ಅಂತೆ. ಅದ್ರದ್ದೇ ದುಡ್ಡಲ್ಲ ಅಂತೆ. ಅದ್ರ ದುಡ್ಡು ಅಂದರೆ ಖರ್ಚಿಗಂತ ಅಣ್ಣ ಸ್ವಲ್ಪ ತಾಯಿ ಸ್ವಲ್ಪ ಕೊಡ್ತಾರಂತೆ. ಅದ್ರ ದುಡ್ಡಲ್ಲಿ ಅಂತೆ ಒತ್ತಿಗೆ ತಗೊಳ್ಳಿ ಅನ್ನೋದಂತೆ. ಆಮೇಲೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಇದು ಬ್ಯೂಟಿ ಪಾರ್ಲರಿಗೆ ಹೋಗಿ ಇಬ್ರಿಗಿಬ್ರು ಎಲ್ಲ ಮಾಡ್ಕೊ ಬಂದ್ರಂತೆ ಕಣ್ರಿ. ಆಮೇಲೆ ಹಿಂಗೆ ಗನಾಗಿದ್ದರೆ ಒಂದು 2 ದಿನಕ್ಕೆ ಆ ಹುಡುಗಿಗೆ ಎಂತ ಆತ ಏನ. ಆಮೇಲೆ ಒಂದು 4 ದಿನಕ್ಕಾದ್ರೂ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದ್ರಂತೆ. ಮನೆಗೆ ಬಂದಾಗ ಎಂತ ಇದು ಚೂಡಿದಾರ ಹಾಕಿತ್ತಂತೆ. ಅದಕ್ಕೆ ಚೂಡಿದಾರ ಗಿಡಿದಾರ ಎಲ್ಲ ಹಾಕಿದ್ರೆ ಇಷ್ಟನೇ ಆಗಲ್ಲ ಅಂತೆ. ಯಾವಾಗಲೂ ಮೊಂಡಿ ಕೆಳಗಡೆ ಬಟ್ಟೆ ಹಾಕ್ಬೇಕಂತೆ. ಇದು ಹಾಗೆ ಹಾಕೋಕ್ಕಾಗ್ತದನ್ರಿ. ಅದಕ್ಕೆ ಅದ್ರ ಫ್ರೆಂಡ್ಸ್ ಹತ್ರ ಪರಿಚಯನೇ ಮಾಡಿಸ್ಲಂತೆ. ಅವ್ರು ಯಾರೋ ಒಂದು ಫ್ರೆಂಡ್ ಕೇಳ್ತಂತೆ. ಅವ್ರು ಯಾರೋ ಒಬ್ಬರು ನಿಮಗೆಲ್ಲ ಆಮೇಲೆ ಹೇಳ್ತೀನಿ ಅಂತಂತೆ ಕಣ್ರಿ. ಇದಕ್ಕೊಂಥರ ಮನ್ಸಿಗೆ ಭಾರಿ ಬೇಜಾರಾಗಿ ನಂಗೆ ಫೋನ್ ಮಾಡ್ಕೊಂಡು ಅಳು ಗಂಡ ಬರೋಕೆ ಗಂಡನ ಕೈ ಹೇಳ್ತಂತೆ. ಗಂಡ ಎಷ್ಟೇ ಆದ್ರೆ ತಂಗಿ ಅಲ್ಲ ಎಲ್ಲಿ ಬಿಡೋಕ್ಕಾಗ್ತದೆ.
ನಂದಿದ್ದೆ ಅವೆಲ್ಲ ಹೇಳಕ್ ಹೋಗ್ಬೇಡ ಅಂತ, ಆದ್ರೆ ಇದು ಹೇಳದ ಗಂಡ. ಹೋಗ್ಲಿ ಬಿಡ, ಅವನೆಲ್ಲ ಎಂತ ಹೇಳ್ತೀಯ, ಎಂತ ಆಗ್ತದ, ಅವೆಲ್ಲ ಸಣ್ಣ ಪುಟ್ಟ ನನ್ನ ಹತ್ರ ಹೇಳಕ್ ಬರಬೇಡ ಅಂದ್ರಂತ ಅದ್ರ ಗಂಡ. ಅದ್ಯಾ ಥರದ ಹುಡುಗಿ ಮಾರ್ರ ಹಂಗಾರೆ? ಏನು ಸಣ್ಣದೇನಲ್ಲ, ಡಿಗ್ರಿ ಓದ್ತಾ ಇದೆ, ಎಂತಕ್ಕೆ ಹಂಗೆ ಆಡೋದ? ತೀರ ಸೀಲ ಕಲ್ಸಿಟ್ಟಾರೆ ಸಣ್ಣಲಿಂದ, ಹಂಗಾಗಿ ಈಗ ಹಂಗೆ ಮಾಡ್ತಾ ಇದೆ. ಹ್ಞೂ ರೀ ಶಾಲಿನಿ ಅಕ್ಕ, ನೀವು ಹೇಳಕ್ಕೆ ಮೊನ್ನೆ ಒಂದಿನ ಫೋನ್ ಮಾಡ್ಕೊ ಹೇಳ್ತಿತ್ತು, ಅಮ್ಮ ಯಾವ್ದಾರು ಒಳ್ಳೆ ಗಂಡಿದ್ರೆ ಹೇಳ, ಅತ್ಲಾಗ ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಅಂತ. ಹ್ಞೂ, ಇದು ಹೇಳೋಷ್ಟು ಸುಲಭಕ್ಕೆ ಮದುವೆ ಆಗ್ತದ? ಅಲ್ಲ, ಇದು ಗಂಡು ನೋಡಿ ಮಾಡೋಕ್ಕಾಗ್ತದ? ಎಲ್ಲ ಮನೇಲಿ ತಾಯಿ ಅಣ್ಣ ಎಲ್ಲ ಹುಡ್ಕ್ಬೇಕಲ್ಲ. ಹಾಂ, ನಾನು ಅದೇ ಹೇಳಿದೆ, ಸಿಟ್ಟಿಗೆ ದೃಷ್ಟಿ ಇಲ್ಲ ಅಂತಾರೆ, ಹಾಗೆಲ್ಲ ಏನು ಮಾಡೋಕ್ಕೆ ಹೋಗಬೇಡ ಅಂದೆ. ಓ, ಹಾರನಾಥ ಅದೇ ವರುಣ ಬಂದೇನ? ಓ ಹೌದೇ ಸಯ್ಯ, ನಿಧಾನ ಹಂಗಾರೆ. ಬನ್ನಿ ಆತ.